ನನ್ನ ಅಪ್ಪ ನನ್ನನ್ನು ಡ್ಯಾನ್ಸ್ ತರಗತಿಗೆ ಸೇರಿಸಿದರು. ಅಲ್ಲಿ ನನಗೆ ಡ್ಯಾನ್ಸ್ ಗುರುವಾಗಿದ್ದವರು ಮಯೂರಿ ಆಂಟಿ. ಅವರು ನನ್ನ ಅಮ್ಮನ ಹಳೆಯ ಗೆಳತಿಯಾಗಿದ್ದರು. 40ರ ಹರೆಯದಲ್ಲೂ ನೃತ್ಯದ ಕಾರಣದಿಂದ ದೈಹಿಕವಾಗಿ ಅತ್ಯಂತ ದೃಢವಾಗಿದ್ದರು. ಅವರ ನೃತ್ಯದ ಭಂಗಿಗಳು ಮತ್ತು ನಡೆಯಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು. ದಿನನಿತ್ಯ ತರಗತಿಗೆ ಹೋಗಿ ನೃತ್ಯವನ್ನು ಆಸಕ್ತಿಯಿಂದ ಕಲಿಯಲು ಆರಂಭಿಸಿದೆ. ಮಯೂರಿ ಕೂಡ ಈಗ ತುಂಬಾ ಚೆನ್ನಾಗಿ ಮಾತನಾಡಿಸುತ್ತಿದ್ದರು. ಒಂದು ದಿನ ತರಗತಿಗೆ ಹೋದಾಗ ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ಯಾರೂ ಇಲ್ಲದ್ದನ್ನು ಕಂಡು ನಾನು ನೇರವಾಗಿ ಆಂಟಿಯ ಮನೆಯ ಒಳಕ್ಕೆ ಹೋದೆ. ಸೋಫಾದ ಮೇಲೆ ಕುಳಿತು ಆಂಟಿ ಅಳುತ್ತಿರುವುದನ್ನು ಕಂಡು ಗಾಬರಿಯಾಯಿತು. ಆಂಟಿ, ಯಾಕೆ ಈ ಕಣ್ಣೀರು, ಏನಾಯಿತು ಎಂದು ವಿನಯದಿಂದ ವಿಚಾರಿಸಿದೆ. ಅವರು ಕಣ್ಣೊರೆಸಿಕೊಳ್ಳುತ್ತಾ ಹೇಳಿದರು, ಪ್ರಮೋದ್, ನಿನ್ನೆ ನೃತ್ಯ ಪ್ರದರ್ಶನ ನೀಡುವಾಗ ನಾನು ಎಡವಿ ಬಿದ್ದೆ. ಆ ನೋವಿಗಿಂತ ಹೆಚ್ಚಾಗಿ ಅಲ್ಲಿದ್ದವರು ನನಗೆ ವಯಸ್ಸಾಯಿತು, ಇನ್ನು ನನ್ನ ನೃತ್ಯದ ವೃತ್ತಿಜೀವನ ಮುಗಿಯಿತು ಎಂದು ಕೀಳಾಗಿ ಮಾತನಾಡಿದರು. ಆ ಮಾತು ನನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದೆ ಎಂದರು. ನಾನು ಅವರ ಹತ್ತಿರ ಕುಳಿತು ಅವರ ಹೆಗಲ ಮೇಲೆ ಕೈ ಇಟ್ಟು ಧೈರ್ಯ ತುಂಬಿದೆ. ಯಾರು ಹೇಳಿದ್ದು ಆಂಟಿ, ನೃತ್ಯಕ್ಕೆ ವಯಸ್ಸಿನ ಮಿತಿ ಇಲ್ಲ. ನೀವು ಇಂದಿಗೂ ಯುವತಿಯಂತೆ ಉತ್ಸಾಹದಿಂದ ನೃತ್ಯ ಮಾಡ್ತೀರಾ. ನಿಮ್ಮ ಪ್ರತಿಭೆಯನ್ನು ಅಳೆಯಲು ಅವರಿಗೆ ಅಧಿಕಾರವಿಲ್ಲ ಎಂದೆ. ನನ್ನ ಮಾತು ಕೇಳಿ ಅವರ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತು. ಅವರು ಕಾಫಿ ತರಲು ಎದ್ದಾಗ ಕಾಲು ನೋವಿನಿಂದ ಅಮ್ಮಯ್ಯ ಎಂದು ಕುಸಿದರು. ನಾನು ನಿಮಗೆ ಮುಲಾಮು ಹಚ್ಚಿಕೊಡುತ್ತೇನೆ, ನೀವು ವಿಶ್ರಾಂತಿ ಪಡೆಯಿರಿ ಎಂದು ಅವರನ್ನು ಸೋಫಾದ ಮೇಲೆ ಕೂರಿಸಿ ಕಾಲಿಗೆ ಮುಲಾಮು ಹಚ್ಚಲು ಶುರು ಮಾಡಿದೆ. ಅವರ ಸೌಂದರ್ಯ ಮತ್ತು ನವಿರಾದ ಸ್ಪರ್ಶ ನನ್ನ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಗಳನ್ನು ಮೂಡಿಸುತ್ತಿತ್ತು. ಆ ಕ್ಷಣದಲ್ಲಿ ನಾವು ಗುರುಶಿಷ್ಯ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಬ್ಬನೊಂದ ಜೀವಕ್ಕೆ ಸಾಂತ್ವನ ನೀಡುವ 2 ಜೀವಗಳಾಗಿದ್ದೆವು. ನಮ್ಮ ನಡುವಿನ ಆ ಹಿತವಾದ ಮೌನದಲ್ಲಿ ಒಂದು ರೀತಿಯ ಹೊಸ ಆತ್ಮೀಯತೆ ಚಿಗುರೊಡೆಯಿತು. ನೃತ್ಯದ ಅಭ್ಯಾಸದ ಸಮಯದಲ್ಲಿ ಸಿಗುತ್ತಿದ್ದ ಅಲ್ಪ ಸ್ಪರ್ಶಗಳಿಗಿಂತ ಇಂದಿನ ಈ ಆಪ್ತವಾದ ಕ್ಷಣಗಳು ನಮ್ಮಿಬ್ಬರನ್ನು ಹತ್ತಿರ ತಂದಿದ್ದವು. ಆಂಟಿಯ ಮುಖದಲ್ಲಿ ಈಗ ನೋವಿಗಿಂತ ಹೆಚ್ಚಾಗಿ ಒಂದು ರೀತಿಯ ಸಮಾಧಾನವಿತ್ತು. ಕೆಲವು ಸಮಯದ ನಂತರ ಆಂಟಿ ಕಣ್ಣು ಬಿಟ್ಟು ನನ್ನ ಕಡೆ ನೋಡಿ, ಪ್ರಮೋದ್, ನಿನ್ನ ಈ ಮಾತುಗಳು ಮತ್ತು ಕಾಳಜಿ ನನಗೆ ಎಂತಹ ಧೈರ್ಯ ಕೊಟ್ಟಿದೆ ಗೊತ್ತಾ, ಸೋಲೊಪ್ಪಿಕೊಳ್ಳಬಾರದು ಎಂಬ ದೊಡ್ಡ ಪಾಠವನ್ನು ನೀನು ನನಗೆ ಕಲಿಸಿದೆಯೇ ಎಂದರು. ಅಂದಿನ ಆ ಸಂಜೆ ನಮ್ಮಿಬ್ಬರ ಜೀವನದಲ್ಲಿ ಒಂದು ಮರೆಯಲಾಗದ ತಿರುವು ನೀಡಿತು. ನೃತ್ಯ ತರಗತಿಯ ಗುರುಶಿಷ್ಯರ ಸಂಬಂಧದ ಆಚೆಗೂ ಬೆಳೆದ ಒಂದು ಮಧುರವಾದ ಬಾಂಧವ್ಯ ಅಲ್ಲಿಂದ ಶುರುವಾಯಿತು. ಅಂದಿನಿಂದ ನಾನು ಸೋಮಾರಿತನ ಬಿಟ್ಟು ನೃತ್ಯದಲ್ಲಿ ಇನ್ನಷ್ಟು ಆಸಕ್ತಿ ಬೆಳೆಸಿಕೊಂಡೆ. ಆಂಟಿ ಕೂಡ ಹೊಸ ಹುರುಪಿನಿಂದ ಮತ್ತೆ ವೇದಿಕೆಯ ಮೇಲೆ ಮಿಂಚಲು ಸಿದ್ಧರಾದರು. ಮಯೂರಿ ಆಂಟಿಯ ಕಾಲಿನ ನೋವು ವಾಸಿಯಾಗುತ್ತಿದ್ದಂತೆ ಡ್ಯಾನ್ಸ್ ತರಗತಿಗಿಂತ ಹೆಚ್ಚಾಗಿ ನಮ್ಮಿಬ್ಬರ ಸ್ನೇಹ ಗಟ್ಟಿಯಾಗುತ್ತಾ ಹೋಯಿತು. ಮಯೂರಿ ಆಂಟಿಯ ಬದುಕು ಈಗ ಕೇವಲ ನೃತ್ಯಕ್ಕೆ ಸೀಮಿತವಾಗಿರಲಿಲ್ಲ. ಅಲ್ಲಿ ನನಗೂ ಒಂದು ಪುಟ್ಟ ಸ್ಥಾನ ಸಿಕ್ಕಿತ್ತು. ಒಂದು ಶನಿವಾರ ಸಂಜೆ ನಾನು ಕೈಯಲ್ಲಿ ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಜಿಲೇಬಿ ಹಿಡಿದು ಅವರ ಮನೆಗೆ ಹೋದೆ. ಪ್ರಮೋದ್ ಆಂಟಿ, ಎಲ್ಲಿದ್ದೀರಾ ನೋಡಿ, ನಿಮ್ಮ ಫೇವರೆಟ್ ಜಿಲೇಬಿ ತಂದಿದ್ದೀನಿ. ಮಯೂರಿ ಆಂಟಿ ಹಾಲಿಗೆ ಬಂದರು. ಅಂದು ಅವರು ಹಸಿರು ಬಣ್ಣದ ರೇಷ್ಮೆ ಸೀರೆ ಹುಟ್ಟಿದ್ದರು. ಮುಖದಲ್ಲಿ ಒಂದು ರೀತಿಯ ಕಾಂತಿ ಇತ್ತು. ಮಯೂರಿ, ಬಾ ಪ್ರಮೋದ್, ಬರೀ ಜಿಲೇಬಿ ತಂದಿದ್ದೆಯೋ ಅಥವಾ ಅದರಲ್ಲಿ ಏನಾದರೂ ಕೆಲಸದ ಲಂಚ ಇದೆಯೋ ಎಂದು ನಗುತ್ತಾ ಕೇಳಿದರು. ಪ್ರಮೋದ್, ನಾನು ಕಿಡಿಗೇಡಿತನದಿಂದ ಲಂಚ ಇಲ್ಲ ಆಂಟಿ, ಆದರೆ ಈ ಮಲ್ಲಿಗೆ ಹೂವು ನಿಮ್ಮ ತಲೆಗೆ ಸೇರಿದರೆ ಜಿಲೇಬಿ ಬೆಲೆ ಸಾರ್ಥಕ ಆಗುತ್ತೆ ಅಷ್ಟೇ. ನನ್ನ ಮಾತು ಕೇಳಿ ಮಯೂರಿ ಆಂಟಿ ಸ್ವಲ್ಪ ನಾಚಿಕೊಂಡರು. ಏನೋ ಪ್ರಮೋದ್ ತುಂಬಾ ಮುಂದುವರಿಯುತ್ತಿದ್ದಾನೆ ಎನ್ನುತ್ತಾ ಜಿಲೇಬಿ ಇಡಲು ಕಿಚನ್ ಕಡೆಗೆ ನಡೆದರು. ನಾನು ಅವರ ಹಿಂದೆಯೇ ಹೋದೆ. ಕಿಚನ್ನಲ್ಲಿ ಕಾಫಿ ಮಾಡುತ್ತಿರುವಾಗ ನಮ್ಮ ನಡುವೆ ಹಾಸ್ಯದ ಅಲೆ ಒಂದು ಎದ್ದಿತು. ಮಯೂರಿ, ಹೌದು ಪ್ರಮೋದ್, ನನ್ನ ಮಗಳು ಸಂಜನಾ ನೆನಪಿದೆಯಾ? ಅವಳು ಹಾಸ್ಟೆಲ್ನಿಂದ ನಾಳೆ ಬರ್ತಿದ್ದಾಳೆ. 19 ವರ್ಷ ಆಯಿತು ಅವಳಿಗೆ. ಈಗ ನಿನಗಿಂತಲೂ ಎತ್ತರ ಬೆಳೆದಿದ್ದಾಳೆ ಗೊತ್ತಾ? ಪ್ರಮೋದ್, ಸಂಜನಾ ಬರ್ತಿದ್ದಾಳಾ? ಅವಳು ಚಿಕ್ಕವಳು ಇದ್ದಾಗ ನನ್ನ ಕಾಲೆಳೆಯುತ್ತಿದ್ದಳು. ಈಗ ಇಂಜಿನಿಯರಿಂಗ್ ಓದು, ನನ್ನನ್ನ ಕಂಡರೆ ಗೌರವ ಕೊಡಲಿ ಅಂತ ಹೇಳಿದೆ. ಮಯೂರಿ, ಗೌರವನ? ಅವಳು ನನಗಿಂತ ಚೂಟಿ ಇದ್ದಾಳೆ. ನೀನು ಅವಳ ಮುಂದೆ ಸೋಮಾರಿ ತರಹ ಆಡಬೇಡ ಅಷ್ಟೇ. ನಾನು ಕಾಫಿ ಕಪ್ ಹಿಡಿಯಲು ಹೋದಾಗ ಅಕಸ್ಮಾತ್ ನನ್ನ ಕೈ ಮಯೂರಿ ಆಂಟಿಯ ಕೈಗೆ ತಗುಲಿತು. ಒಂದು ಕ್ಷಣ ಇಬ್ಬರಲ್ಲೂ ಮಿಂಚು ಸಂಚಾರವಾಯಿತು. ಮಯೂರಿ ಆಂಟಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಅವರ ಆ ನೋಟದಲ್ಲಿ ಇವನು ಬರೀ ಶಿಷ್ಯನಲ್ಲ ಎಂಬ ಭಾವನೆ ಇತ್ತು. ಪ್ರಮೋದ್ ಆಂಟಿ, ಸಂಜನ ಬಂದರೆ ನಮ್ಮ ಈ ಕಾಫಿ ಕುಡಿಯೋ ಸಮಯ, ಈ ಹರಟೆ ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅಲ್ವಾ? ಮಯೂರಿ ಸಣ್ಣದಾದ ಧ್ವನಿಯಲ್ಲಿ, ಯಾಕೆ ಅವಳು ಬಂದರೆ ನಾನು ನಿನಗೆ ಸಿಗಲ್ಲ ಅಂತ ಭಯನಾ ಎಂದು ಕಣ್ಣು ಹೊಡೆದರು. ಅಂದು ಸಂಜೆ ನೃತ್ಯ ಅಭ್ಯಾಸ ಶುರುವಾಯಿತು. ಮಯೂರಿ ಆಂಟಿ ನನಗೆ ಭಾವಾಭಿನಯ ಕಲಿಸುತ್ತಿದ್ದರು. ಮಯೂರಿ, ನೋಡು, ಪ್ರಮೋದ ಕಣ್ಣಲ್ಲೇ ಪ್ರೀತಿಯನ್ನು ತೋರಿಸಬೇಕು.
ಹೀಗೆ ಕಂಡುಬಿಟ್ಟರೆ ಯಾರಾದರೂ ಪ್ರೀತಿ ಮಾಡ್ತಾರಾ? ಪ್ರಮೋದ್ ಆಂಟಿ ನಿಮ್ಮ ಮುಂದೆ ನಿಂತರೆ ನನಗೆ ಪ್ರೀತಿಗಿಂತ ಹೆಚ್ಚಾಗಿ ನಾಚಿಕೆ ಬರುತ್ತೆ. ನೀವು ಇಷ್ಟು ಸುಂದರವಾಗಿದ್ದರೆ ನಾನು ಅಭಿನಯ ಮಾಡೋದು ಹೇಗೆ? ಮಯೂರಿ ಅಪ್ಪ ಜಾಸ್ತಿ ಮಾತನಾಡಬೇಡ, ಬಾ ಇಲ್ಲಿ ಕೈ ಹಿಡಿದು ಈ ಸ್ಟೆಪ್ ಮಾಡು. ಅವರು ನನ್ನ ಕೈ ಹಿಡಿದು ತಿರುಗುವಾಗ ಅವರ ರೇಷ್ಮೆಯಂತಹ ಮೈ ನನಗೆ ತಾಗಿತು. ಮಯೂರಿ ಆಂಟಿ ನನ್ನ ಹತ್ತಿರಕ್ಕೆ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟು ಪೋಸ್ಟ್ ನೀಡಿದರು. ಅವರ ಉಸಿರಾಟದ ವೇಗ ನನಗೆ ಕೇಳಿಸುತ್ತಿತ್ತು. ಪ್ರಮೋದ್ ಆಂಟಿ ಡ್ಯಾನ್ಸ್ ಕಲಿಯೋಕೆ ಬಂದವನು ನಾನು, ಆದ್ರೆ ನಿಮ್ಮ ಸೌಂದರ್ಯಕ್ಕೆ ಮರುಳಾಗಿ ಮ್ಯೂಸಿಕ್ ಮರೆತು ಹೋಗ್ತಿದ್ದೀನಿ. ಮಯೂರಿ ನಗುತ್ತಾ, ಸರಿ ಸಾಕು ನಿನ್ನ ಪುರಾಣ, ಹೋಗಿ ತಣ್ಣೀರು ಕುಡಿದು ಬಾ, ನಿನ್ನ ತಲೆ ಕೆಟ್ಟಿದೆ ಅನ್ಸುತ್ತೆ. ನಂತರ ಸಂಜನಾ ಹಾಸ್ಟೆಲ್ನಿಂದ ಬಂದಾಗ ಇಡೀ ಮನೆಯ ಕಳೆ ಬದಲಾಗಿತ್ತು. ಅವಳು ಸಾಕ್ಷಾತ್ ಮಯೂರಿ ಆಂಟಿಯ ಯವ್ವನದ ಪ್ರತಿರೂಪದಂತೆ ಕಾಣುತ್ತಿದ್ದಳು. ಆದರೆ ಅವಳ ಮಾತುಗಳು ಮಾತ್ರ ಸಕ್ಕರೆಯಲ್ಲಿ ಅದ್ದಿದ ಹಸಿಮೆಣಸಿನಕಾಯಿಯಂತೆ ಚೂಪಾಗಿದ್ದವು. ಸಂಜನಾ ತನ್ನ ಬ್ಯಾಗ್ ಇಟ್ಟು ಡ್ಯಾನ್ಸ್ ಹಾಲ್ಗೆ ಬಂದಾಗ ನಾನು ಆಂಟಿ ಜೊತೆ ನೃತ್ಯದ ಸ್ಟೆಪ್ಸ್ ಬಗ್ಗೆ ಚರ್ಚಿಸುತ್ತಿದ್ದೆ. ಅವಳು ನನ್ನನ್ನು ಮೇಲೆ ಕೆಳಗೆ ನೋಡಿ ನಗುತ್ತಾ, ಅಮ್ಮ, ಇವನ ನಿನ್ನ ಶಿಷ್ಯ? ನೋಡಲು ತುಂಬಾ ಸಾಫ್ಟ್ ಇದ್ದಾನೆ, ಆದರೆ ಡ್ಯಾನ್ಸ್ ಮಾಡೋಕೆ ಇವನ ಕೈಕಾಲು ಬಗ್ಗುತ್ತಾ ಅಂದಳು. ನಾನು ತಕ್ಷಣ ಸಂಜನಾ, ನಮ್ಮಲ್ಲೂ ಸ್ವಲ್ಪ ರಿದಮ್ ಇದೆ, ಬೇಕಾದ್ರೆ ಒಂದು ಸ್ಟೆಪ್ ಹಾಕಲಾ ಅಂದೆ. ಅವಳು ಕಣ್ಣು ಹೊಡೆದು, ಸರಿ ಹಾಗಾದ್ರೆ ಇವತ್ತು ಸಂಜೆ ನಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಕಾಂಪಿಟೇಷನ್ ಇರಲಿ ಅಂದಳು. ಮಯೂರಿ ಆಂಟಿ ನಮ್ಮಿಬ್ಬರ ಕಾಲೆಳೆಯುವಿಕೆಯನ್ನು ನೋಡಿ, ಸರಿ ಜಗಳ ಸಾಕು, ಹೋಗಿ ಕಾಫಿ ಕುಡಿಯಿರಿ ಅಂದರು. ಒಂದು ಸಂಜೆ ಅಡುಗೆ ಮಾಡುವಾಗ ಸಂಜನಾ ನನಗೆ ಸಹಾಯ ಮಾಡಲು ಕರೆದಳು. ಪ್ರಮೋದ್, ಇಲ್ಲಿ ಬಾ, ಈರುಳ್ಳಿ ಹೆಚ್ಚಿಕೊಡು ಅಂದಳು. ನಾನು ಈರುಳ್ಳಿ ಹೆಚ್ಚುತ್ತಾ ಕಣ್ಣೀರು ಹಾಕುತ್ತಿದ್ದಾಗ ಸಂಜನಾ ನನ್ನ ಹತ್ತಿರ ಬಂದು ತನ್ನ ದುಪಟ್ಟದಿಂದ ನನ್ನ ಕಣ್ಣೊರೆಸಿದಳು. ಆ ಕ್ಷಣದಲ್ಲಿ ಮಯೂರಿ ಆಂಟಿ ಕಿಚನ್ಗೆ ಬಂದರು. ಇಬ್ಬರು ಹತ್ತಿರವಿರುವುದನ್ನು ನೋಡಿ ಆಂಟಿಯ ಮುಖದಲ್ಲಿ ಸಣ್ಣದೊಂದು ಅಸೂಯೆಯೋ ಅಥವಾ ಆತಂಕವೋ ಕಂಡಿತು. ಸಂಜನಾ ನಗುತ್ತಾ, ನೋಡಮ್ಮ, ನಿನ್ನ ಶಿಷ್ಯ ಈರುಳ್ಳಿಗೆ ಅಳ್ತಿದ್ದಾನೆ, ಇನ್ನು ನಿನ್ನ ಕಠಿಣವಾದ ಡ್ಯಾನ್ಸ್ ಸ್ಟೆಪ್ಸ್ಗೆ ಹೇಗೆ ತಡೆದುಕೊಳ್ಳುತ್ತಾನೋ ಅಂದಳು. ಮತ್ತೊಂದು ರಾತ್ರಿ ಊಟ ಮುಗಿಸಿ ನಾವಿಬ್ಬರು ಟೆರೆಸ್ ಮೇಲೆ ಗಾಳಿಗೆ ಕುಳಿತಿದ್ದೆವು. ಸಂಜನಾ ಪಕ್ಕದಲ್ಲೇ ಕುಳಿತಿದ್ದರಿಂದ ಅವಳ ಪರ್ಫ್ಯೂಮ್ ವಾಸನೆ ನನ್ನನ್ನು ಮರುಳು ಮಾಡುತ್ತಿತ್ತು. ಪ್ರಮೋದ್, ನಮ್ಮ ಅಮ್ಮನಿಗೆ ನೀನು ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ, ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಿರ್ತಾಳೆ ಅಂದಳು ಸಂಜನಾ. ನಾನು ಸ್ವಲ್ಪ ಗಾಬರಿಯಾಗಿ, ಹೌದಾ, ಏನಂತ ಹೇಳ್ತಾರೆ ಅಂದೆ. ಅವಳು ನನ್ನ ಕಿವಿಯ ಹತ್ತಿರ ಬಂದು, ನೀನು ತುಂಬಾ ಸ್ಮಾರ್ಟ್ ಅಂತೆ, ಆದರೆ ಸ್ವಲ್ಪ ಸೋಮಾರಿಯಂತೆ ಎಂದು ಪಿಸುಗುಟ್ಟಿ ನನ್ನ ಭುಜಕ್ಕೆ ಮೆಲ್ಲನೆ ಗುದ್ದಿದಳು. ಆ ತಣ್ಣನೆಯ ಗಾಳಿಯಲ್ಲಿ ಅವಳ ಆ ಸನಿಹ ನನ್ನ ಎದೆಬಡಿತ ಹೆಚ್ಚಿಸಿತ್ತು. ಮರುದಿನ ಸಂಜನಾ ನನಗೂ ಒಂದು ಸ್ಟೆಪ್ ಕಲಿಸಿಕೊಡುತ್ತೇನೆ ಎಂದು ನನ್ನ ಕೈ ಹಿಡಿದು ತಿರುಗಿಸಲು ಹೋದಳು. ಅವಳು ನನ್ನ ಸೊಂಟದ ಮೇಲೆ ಕೈ ಇಟ್ಟು ನೃತ್ಯ ಮಾಡುತ್ತಿದ್ದಾಗ ಮಯೂರಿ ಆಂಟಿ ಅಲ್ಲಿಗೆ ಬಂದರು. ಸಂಜನಾ, ಪ್ರಮೋದ್ಗೆ ನಾನು ಹೇಳಿಕೊಡ್ತೀನಿ, ನೀನು ಹೋಗಿ ವಿಶ್ರಾಂತಿ ತಗೋ ಅಂದರು ಸ್ವಲ್ಪ ಕಟ್ಟುನಿಟ್ಟಾಗಿ. ಸಂಜನಾ ನಗುತ್ತಾ, ಯಾಕಮ್ಮ, ನನಗಿಂತ ಚೆನ್ನಾಗಿ ನೀನು ಡ್ಯಾನ್ಸ್ ಮಾಡ್ತೀಯಾ ಅಂತಾನಾ, ಅಥವಾ ಪ್ರಮೋದನ ನಾನೇನಾದ್ರೂ ಹೈಜಾಕ್ ಮಾಡ್ತೀನಿ ಅಂತಾನಾ ಅಂದಳು. ಮಯೂರಿ ಆಂಟಿ ಏನು ಮಾತನಾಡದೆ ನನ್ನ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡರು. ತಾಯಿ ಮತ್ತು ಮಗಳ ನಡುವೆ ಒಬ್ಬ ಸುಂದರ ಯುವಕನಾಗಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೆ. ನಂತರ ಸಂಜನಾ ಹಾಸ್ಟೆಲ್ಗೆ ಮರಳಿದ ಮೇಲೆ ಆ ದೊಡ್ಡ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತ್ತು. ಆದರೆ ಆ ಮೌನ ಈ ಬಾರಿ ನನ್ನ ಮತ್ತು ಮಯೂರಿಯ ನಡುವೆ ಒಂದು ಹೊಸ ರೀತಿಯ ಹಂಬಲವನ್ನು ಸೃಷ್ಟಿಸಿತ್ತು. ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು. ಅಂದು ಅಭ್ಯಾಸ ಮುಗಿಸಿ ಹೋಗಲು ನನಗೆ ಮನಸ್ಸಿರಲಿಲ್ಲ. ಇಬ್ಬರು ಕಿಟಕಿಯ ಬಳಿ ಕುಳಿತು ಕಾಫಿ ಕುಡಿಯುತ್ತಿದ್ದೆವು. ಮಯೂರಿ, ನೋಡು, ಪ್ರಮೋದ್ ಸಂಜನಾ ಇದ್ದಾಗ ಮನೆ ಎಷ್ಟು ಲವಲವಿಕೆಯಿಂದ ಇತ್ತು ಅಲ್ವಾ, ಅವಳು ಹೋದ ಮೇಲೆ ಈ ಗೋಡೆಗಳು ನನ್ನನ್ನು ತಿನ್ನಲು ಬರುವಂತೆ ಅನ್ಸುತ್ತೆ. ಡಿವೋರ್ಸ್ ಆದ ಮೇಲೆ ಈ ಏಕಾಂಗಿತನವೇ ನನ್ನ ದೊಡ್ಡ ಶತ್ರುವಾಗಿ ಬಿಟ್ಟಿದೆ. ಪ್ರಮೋದ್ ಆಂಟಿ, ನೀವು ಒಂಟಿ ಅಂತ ಯಾಕೆ ಅಂದುಕೊಳ್ತೀರಾ, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಲ್ವಾ? ಮಯೂರಿ ಆಂಟಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಅವರ ಕಣ್ಣಲ್ಲಿ ವಿರಹ ಮತ್ತು ಪ್ರೀತಿಯ ಮಿಶ್ರಣವಿತ್ತು. ಬರೀ ಶಿಷ್ಯನಾಗಿ ಇರ್ತೀಯೋ ಅಥವಾ ಅಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡರು. ನಾನು ಮೆಲ್ಲನೆ ಅವರ ಕೈ ಹಿಡಿದುಕೊಂಡೆ. ಅವರು ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಬದಲಾಗಿ ನನ್ನ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಣಿಸಿದರು. ಮರುದಿನ ತರಗತಿಯಲ್ಲಿ ಮಯೂರಿ ಒಂದು ರೊಮ್ಯಾಂಟಿಕ್ ಹಾಡಿಗೆ ಕೊರಿಯೋಗ್ರಫಿ ಮಾಡುತ್ತಿದ್ದರು. ಮಯೂರಿ, ಪ್ರಮೋದ, ಇವತ್ತು ನಾವು ಜುಗಲ್ಬಂದಿ ಮಾಡೋಣ, ನಾನು ನಿನಗೆ ಅಂಟಿಕೊಂಡೇ ಇರ್ತೀನಿ, ನೀನು ನನ್ನನ್ನು ಪೂರ್ತಿಯಾಗಿ ಸಪೋರ್ಟ್ ಮಾಡಬೇಕು, ಕೆಳಗೆ ಬೀಳಿಸಬೇಡ. ಹಾಡು ಶುರುವಾಯಿತು. ಮಯೂರಿ ಆಂಟಿ ನನ್ನ ಎದೆಗೆ ಒರಗಿ ನೃತ್ಯ ಮಾಡುತ್ತಿದ್ದರು. ಅವರ ಕೂದಲಿನ ಸುಗಂಧ ನನ್ನನ್ನು ಮರುಳು ಮಾಡುತ್ತಿತ್ತು. ಒಂದು ಹಂತದಲ್ಲಿ ಮಯೂರಿ ಆಂಟಿ ಹಿಂದಕ್ಕೆ ಬಾಗಿದಾಗ ನಾನು ಅವರ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ಮೇಲೆತ್ತಿದೆ. ಇಬ್ಬರ ಮುಖಗಳ ನಡುವೆ ಕೇವಲ ಇಂಚುಗಳಷ್ಟು ಅಂತರವಿತ್ತು.
ಮಯೂರಿ ಉಸಿರಾಟ ಎದುಸಿರಾಗುತ್ತಾ, ಪ್ರಮೋದ, ನಿನ್ನ ಹಿಡಿತ ಇವತ್ತು ತುಂಬಾ ಬಿಗಿಯಾಗಿದೆ. ಡ್ಯಾನ್ಸ್ ಕಲಿಯುತ್ತಿದ್ದೀಯೋ ಅಥವಾ ನನ್ನನ್ನು ಕರಗಿಸುತ್ತಿದ್ದೆಯೋ? ಪ್ರಮೋದ್, ನಿಮ್ಮ ಈ ಬಳಕುವ ಸೊಂಟ ಮತ್ತು ಆಕರ್ಷಕ ನೋಟದ ಮುಂದೆ ನನ್ನ ಶಿಸ್ತು ಎಲ್ಲೋ ಮರೆತು ಹೋಗಿದೆ ಆಂಟಿ. ನೀವು ನನಗೆ ಬರೀ ಗುರುವಾಗಿ ಕಾಣುತ್ತಿಲ್ಲ. ಮಯೂರಿ ಆಂಟಿ ನಗುತ್ತಾ ಪ್ರಮೋದನ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದರು. ಹಾಗಿದ್ದರೆ ಗುರುವಿಗೆ ಕೊಡಬೇಕಾದ ದಕ್ಷಿಣೆಯನ್ನು ನೀನು ಯಾವಾಗ ಕೊಡ್ತೀಯಾ? ಆ ಮಾತು ಕೇಳಿ ಪ್ರಮೋದನ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಹೀಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಸಾಗುತ್ತಿರುವಾಗ ಒಂದು ಸಂಜೆ ವಿಚಿತ್ರ ಘಟನೆ ಎದುರಾಯಿತು. ನಾನು ಮತ್ತು ಮಯೂರಿ ಡ್ಯಾನ್ಸ್ ಹಾಲ್ನಲ್ಲಿ ಹತ್ತಿರವಾಗಿ ಕುಳಿತು ಮಾತನಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಅಷ್ಟರಲ್ಲಿ ಬಾಗಿಲ ಹತ್ತಿರ ಯಾರೋ ಓಡಾಡಿದ ಸದ್ದು ಕೇಳಿಸಿತು. ಮಯೂರಿ ಗಾಬರಿಯಿಂದ, ಪ್ರಮೋದ, ಯಾರೋ ಬಂದ ಹಾಗಿದೆ. ಸಂಜನಾ ಅಕಸ್ಮಾತ್ ವಾಪಸ್ ಬಂದಳಾ ಅಥವಾ ನಿನ್ನ ಅಪ್ಪ ಇಲ್ಲಿಗೆ ಬಂದಿದ್ದಾರಾ? ನಾನು ಬಾಗಿಲ ಹತ್ತಿರ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಎಂದು ಹೇಳಿದೆ. ನಂತರ ಕರೆಂಟ್ ಬಂದಾಗ ಅಲ್ಲಿ ಕಂಡಿದ್ದು ಯಾರು ಗೊತ್ತಾ? ಅವರು ನನ್ನ ತಾಯಿ, ಅಂದರೆ ಮಯೂರಿಯ ಆಪ್ತ ಗೆಳತಿ ಕವಿತಾ. ಕವಿತಾ, ಮಯೂರಿ, ಇಲ್ಲೇನು ಮಾಡ್ತಿದ್ದೀರಿ ಇಬ್ಬರು? ಲೈಟ್ ಇಲ್ಲದೆ ಯಾಕೆ ಹೀಗೆ ಕುಳಿತಿದ್ದೀರಿ? ಕರೆಂಟ್ ಬಂದಾಗ ನನ್ನ ಮತ್ತು ಮಯೂರಿ ಎದುರು ನಿಂತಿದ್ದ ಅಮ್ಮನ ಮುಖದಲ್ಲಿ ಆಶ್ಚರ್ಯವಿತ್ತು. ಆದರೆ ಆ ಆಶ್ಚರ್ಯಕ್ಕೆ ಕಾರಣ ಸಂಶಯವಾಗಿರಲಿಲ್ಲ. ಬದಲಾಗಿ ಅವರು ಕಂಡ ದೃಶ್ಯವು ವಿಭಿನ್ನವಾಗಿತ್ತು. ನನ್ನ ಅಮ್ಮ ಕವಿತಾ, ಮಯೂರಿ ನೋಡು, ನನ್ನ ಮಗ ನಿನ್ನ ಕೈ ಹಿಡಿದು ಧೈರ್ಯ ಹೇಳ್ತಿದ್ದಾನಲ್ಲ, ಇದನ್ನ ನೋಡಿ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ? ಇವತ್ತು ನಿನ್ನ ಕಣ್ಣಲ್ಲಿ ಅಳು ಇರಬಾರದು ಅನ್ನೋದು ನನ್ನ ಆಸೆ ಕೂಡ. ನಾನು ಮತ್ತು ಮಯೂರಿ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡೆವು. ನಮ್ಮ ನಡುವೆ ಇದ್ದ ಆಪ್ತತೆ ತಪ್ಪು ಹಾದಿಯದ್ದಲ್ಲ, ಬದಲಾಗಿ ಒಬ್ಬನೊಂದ ಜೀವಕ್ಕೆ ನೀಡುತ್ತಿದ್ದ ಬೆಂಬಲವಾಗಿತ್ತು. ಮಯೂರಿ ಅಮ್ಮನ ಹತ್ತಿರ ಬಂದು, ಹೌದು ಕವಿತಾ, ನಿನ್ನ ಮಗ ಪ್ರಮೋದ್ ನನಗೆ ಬರೀ ಶಿಷ್ಯನಲ್ಲ, ನನ್ನ ಕಷ್ಟದ ಕಾಲದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ನನ್ನ ಏಕಾಂಗಿತನವನ್ನು ದೂರ ಮಾಡಿ ನನ್ನ ನೃತ್ಯದ ಕನಸಿಗೆ ಜೀವ ತುಂಬಿದ್ದಾನೆ. ನನ್ನ ಅಮ್ಮ ನನ್ನ ತಲೆ ಸವರಿ, ಪ್ರಮೋದ್, ನಿನ್ನ ಇಂಜಿನಿಯರಿಂಗ್ ಡಿಗ್ರಿಗಿಂತಲೂ ಈ ದೊಡ್ಡ ಗುಣ ನನಗೆ ಹೆಮ್ಮೆ ತಂದಿದೆ. ಮಯೂರಿಯಂತಹ ಪ್ರತಿಭಾವಂತ ಮಹಿಳೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಎಂದರು. ಆ ಕ್ಷಣದಲ್ಲಿ ಅಲ್ಲಿಯವರೆಗೆ ಇದ್ದ ಅಳುಕು ದೂರವಾಗಿ ಒಂದು ಪಾಸಿಟಿವ್ ವಾತಾವರಣ ನಿರ್ಮಾಣವಾಯಿತು. ದಿನಗಳು ಕಳೆದಂತೆ ಮಯೂರಿ ಆಂಟಿ ಮತ್ತೆ ದೊಡ್ಡ ವೇದಿಕೆಗಳ ಮೇಲೆ ನೃತ್ಯ ಪ್ರದರ್ಶನ ನೀಡಲು ಸಿದ್ಧರಾದರು. ಆ ಪ್ರದರ್ಶನದ ಎಲ್ಲಾ ವ್ಯವಸ್ಥೆಗಳನ್ನು ನಾನು ಮತ್ತು ನನ್ನ ಕುಟುಂಬವೇ ಮುಂದೆ ನಿಂತು ಮಾಡಿತು. ಸಂಜನಾ ಕೂಡ ಹಾಸ್ಟೆಲ್ನಿಂದ ಬಂದು ತನ್ನ ಅಮ್ಮನ ಬೆಂಬಲಕ್ಕೆ ನಿಂತಳು. ನೃತ್ಯ ಪ್ರದರ್ಶನದ ದಿನ ವೇದಿಕೆಯ ಮೇಲೆ ಮಯೂರಿ ಆಂಟಿ ಮಿಂಚುತ್ತಿದ್ದರು. ಪ್ರದರ್ಶನ ಮುಗಿದ ನಂತರ ಅವರು ಮೈಕ್ ಹಿಡಿದು ಮಾತನಾಡಿದರು. ನನಗೆ ವಯಸ್ಸಾಗಿದೆ ಎಂದು ಎಲ್ಲರೂ ನಿಂದಿಸಿದಾಗ ನಾನು ಸೋತು ಕುಳಿತಿದ್ದೆ. ಆದರೆ ನನಗೆ ನೃತ್ಯದ ಮೇಲೆ ಮತ್ತೆ ಶ್ರದ್ಧೆ ಹುಟ್ಟುವಂತೆ ಮಾಡಿದ್ದು ನನ್ನ ಶಿಷ್ಯ ಪ್ರಮೋದ್. ಅವನು ನನ್ನಲ್ಲಿರುವ ಕಲೆಗೆ ವಯಸ್ಸಿನ ಹಂಗಿಲ್ಲ ಎಂದು ತೋರಿಸಿಕೊಟ್ಟಿದ್ದಾನೆ. ವೇದಿಕೆಯಿಂದ ಕೆಳಗೆ ಇಳಿದ ಮಯೂರಿ ಆಂಟಿಯ ಪಾದಕ್ಕೆ ನಾನು ನಮಸ್ಕರಿಸಿದೆ. ಸಂಜನಾ ನನ್ನ ಹತ್ತಿರ ಬಂದು ನಗುತ್ತಾ, ನೀನು ನನ್ನ ಅಮ್ಮನಿಗೆ ಇಷ್ಟೊಂದು ಒಳ್ಳೆಯ ಶಿಷ್ಯನಾಗಿರ್ತೀಯ ಅಂತ ಅಂದುಕೊಂಡಿರಲಿಲ್ಲ ಪ್ರಮೋದ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂದಳು. ಪ್ರಮೋದ್, ನೋಡು, ಸಂಜನಾ ಲೈಫ್ ಅಂದ್ರೆ ಕೇವಲ ದುಃಖ ಅವಮಾನ ಅಲ್ಲ, ಕಲೆ ಮತ್ತು ಸಂಬಂಧಗಳನ್ನು ಗೌರವಿಸುವುದು ಕೂಡ. ನಿಮ್ಮಮ್ಮನಿಂದ ನಾನು ಶಿಸ್ತು ಕಲಿತೆ, ಪ್ರತಿಯಾಗಿ ಅವರಿಗೆ ಸಣ್ಣದೊಂದು ಪ್ರೋತ್ಸಾಹ ನೀಡಿದೆ ಅಷ್ಟೇ. ಅಂದಿನಿಂದ ಮಯೂರಿ ಆಂಟಿಯ ಡ್ಯಾನ್ಸ್ ಸ್ಕೂಲ್ ಮತ್ತೆ ಗತವೈಭವಕ್ಕೆ ಮರಳಿತು. ನಾನು ನನ್ನ ಸೋಮಾರಿತನ ಬಿಟ್ಟು ಜೀವನದ ಮೌಲ್ಯಗಳನ್ನು ಅರಿತುಕೊಂಡೆ. ಮಯೂರಿ ಆಂಟಿಯ ನೃತ್ಯದ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ಮುಗಿದವು. ಆದರೆ ಅತ್ತ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಗ್ಗಂಟು ಶುರುವಾಗಿತ್ತು. ಇಂಜಿನಿಯರಿಂಗ್ ಮುಗಿಸಿ ತಿಂಗಳುಗಳೇ ಕಳೆದರೂ ಕೈಯಲ್ಲಿ ಒಂದು ಕೆಲಸವಿರಲಿಲ್ಲ. ಸಾಲು ಸಾಲು ಇಂಟರ್ವ್ಯೂಗಳಲ್ಲಿ ವಿಫಲನಾಗುತ್ತಿದ್ದೆ. ಸೋಮಾರಿಯಾಗಿದ್ದ ನಾನು ಈಗ ಶ್ರದ್ಧೆಯಿಂದ ಪ್ರಯತ್ನಿಸುತ್ತಿದ್ದರೂ ಫಲ ಸಿಗದಿದ್ದಾಗ ಅತೀವವಾದ ಮಾನಸಿಕ ಒತ್ತಡಕ್ಕೆ ಒಳಗಾದೆ. ಒಂದು ದಿನ ನನ್ನ ರೂಮಿನ ಕತ್ತಲಲ್ಲಿ ಕುಳಿತು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಿದ್ದಾಗ ನನ್ನ ಅಮ್ಮ ಮೆಲ್ಲನೆ ಒಳಗೆ ಬಂದರು. ನನ್ನ ಪರಿಸ್ಥಿತಿ ಅವರಿಗೆ ಅರ್ಥವಾಗಿತ್ತು. ಅವರು ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕೈಯನ್ನು ತಮ್ಮ ಕೈಗೆ ತೆಗೆದುಕೊಂಡರು. ಪ್ರಮೋದ್, ಯಾಕೆ ಈ ರೀತಿ ಮುಖ ಸಪ್ಪಗೆ ಮಾಡಿಕೊಂಡು ಕೂತಿದ್ದೀಯಾ? ಇಂಟರ್ವ್ಯೂ ಸಿಗಲಿಲ್ಲ ಅಂತಾನಾ? ನೋಡು ಮಗನೇ, ಜೀವನ ಅಂದ್ರೆ ಬರೀ ಯಶಸ್ಸಿನ ಏಣಿಯಲ್ಲ, ಸೋಲು ಬಂದಾಗ ಮನುಷ್ಯ ಕೂಗಬಾರದು. ನೀನು ಮಯೂರಿಗೆ ಅಷ್ಟು ಧೈರ್ಯ ಹೇಳಿದವನು ಇವತ್ತು ನಿನಗೆ ಬಂದ ಒಂದು ಸಣ್ಣ ಕಷ್ಟಕ್ಕೆ ಬೆನ್ನು ತೋರಿಸಬಹುದಾ? ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ನಿನಗೆ ಈಗ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದರ ಅರ್ಥ ನೀನು ಅಸಮರ್ಥ ಅಂತ ಅಲ್ಲ, ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸರಿಯಾದ ಸಮಯದಲ್ಲಿ ಸಿಗುತ್ತೆ ಅಂತ ಅರ್ಥ. ವಿದ್ಯಾಭ್ಯಾಸ ಅಂದ್ರೆ ಬರೀ ಮಾರ್ಕ್ಸ್ ಕಾರ್ಡ್ ಅಲ್ಲ, ಸಂಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರುವುದನ್ನ ಕಲಿಯುವುದು ಕೂಡ ಒಂದು ಶಿಕ್ಷಣವೇ. ನೀನು ನಿನ್ನ ಪ್ರಯತ್ನ ನಿಲ್ಲಿಸಬೇಡ, ಈ ಒತ್ತಡ ನಿನ್ನ ಬುದ್ಧಿಯನ್ನು ಮಬ್ಬು ಮಾಡುತ್ತೆ ಅಷ್ಟೇ. ಏಳು, ಧೈರ್ಯವಾಗಿ ನಿಲ್ಲು, ನಿನ್ನ ಹಿಂದೆ ನಾವು ಯಾವತ್ತೂ ಇರ್ತೀವಿ.
ಅಮ್ಮನ ಈ ಮಾತುಗಳು ನನ್ನ ಮೆದುಳಿಗೆ ನಾಟಿದವು. ನನ್ನ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ಬಂತು. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಹಗುರಾದೆ. ನನ್ನನ್ನು ಸಮಾಧಾನಪಡಿಸಿದ ಅಮ್ಮ ಕೂಡಲೇ ಫೋನ್ ತೆಗೆದು ನನ್ನ ಮಾವನಿಗೆ ತನ್ನ ಅಣ್ಣನಿಗೆ ಕರೆ ಮಾಡಿದರು. ಮಾವ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದರು. ಅಮ್ಮ ಅಣ್ಣ ಪ್ರಮೋದ್ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ತುಂಬಾ ಬುದ್ಧಿವಂತ ಇದ್ದಾನೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೊರಗಡೆ ಅಲಿಯೋದು ಬೇಡ ಅನ್ಸುತ್ತೆ. ನಿನ್ನ ಕಂಪನಿಯಲ್ಲಿ ಅವನಿಗೆ ತಕ್ಕಂತ ಒಂದು ಅವಕಾಶ ಇದ್ದರೆ ನೋಡು, ಅವನಿಗೆ ಒಂದು ದಾರಿ ತೋರಿಸುವ ಜವಾಬ್ದಾರಿ ನಿನ್ನದು. ಮಾವ ಅಮ್ಮನ ಮಾತನ್ನು ಅಲ್ಲಗಳೆಯಲಿಲ್ಲ. ನನ್ನ ಸಾಮರ್ಥ್ಯದ ಮೇಲೆ ಅವರಿಗೂ ನಂಬಿಕೆ ಇತ್ತು. ಮಾವ ಕವಿತಾ, ನೀನು ಚಿಂತೆ ಮಾಡಬೇಡ, ಅವನ ರೆಸ್ಯೂಮೆ ಕಳಿಸಿಕೊಡು. ನಮ್ಮ ಕಂಪನಿಯಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗ್ತಿದೆ. ಅಲ್ಲಿ ಅವನಿಗೆ ಒಂದು ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಕೊಡಿಸಬಹುದು. ಆದರೆ ನೆನಪಿರಲಿ, ನಾನು ದಾರಿ ತೋರಿಸಬಲ್ಲೆ ಅಷ್ಟೇ. ಅಲ್ಲಿ ತನ್ನ ಕೆಲಸದಿಂದ ಹೆಸರು ಮಾಡೋದು ಅವನಿಗೆ ಬಿಟ್ಟಿದ್ದು. ಈ ಸುದ್ದಿ ಕೇಳಿ ನನ್ನಲ್ಲಿ ಹೊಸ ಚೈತನ್ಯ ಬಂದಂತಾಯಿತು. ಅಮ್ಮನ ಆ ಪ್ರೀತಿಯ ಬುದ್ಧಿವಾದ ಮತ್ತು ಮಾವನ ಬೆಂಬಲ ನನ್ನ ಸೋಮಾರಿತನವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿತು. ಮಯೂರಿ ಆಂಟಿಯ ಬಳಿ ಶಿಸ್ತು ಕಲಿತಿದ್ದ ನಾನು ಈಗ ವೃತ್ತಿ ಬದುಕಿನ ಹೊಸ ಇನ್ನಿಂಗ್ಸ್ ಆರಂಭಿಸಲು ಸಿದ್ಧನಾದೆ. ಫ್ರೆಂಡ್ಸ್, ನನ್ನ ಕಥೆಯನ್ನು ಓದಿ ಖುಷಿಯಾಗಿದ್ದೀರಿ. ಮುಂದಿನ ಕಥೆಯನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರಗಳು.